ಓಂ ಸ್ವಾಮಿಯೇ ಶರಣಮಯ್ಯಪ್ಪ. ಎಲ್ಲರಿಗೂ ಪ್ರಣಾಮಗಳು. ಸ್ನೇಹಿತರೆ, ನಾವೀಗ ಜೀಪ್ನಲ್ಲಿ ಹೋಗುತ್ತಿದ್ದೇವೆ. ಶಬರಿಮಲೆ, ಕಾಂತಮಲೆ, ಅಚ್ಚನ್ ಕೋವಿಲ್, ಆರ್ಯಂಕಾವು, ಕುಳತ್ತುಪುಳ ಇವೆಲ್ಲವೂ ಪರಶುರಾಮ ಸ್ಥಾಪಿತ ಅಯ್ಯಪ್ಪ ದೇವಸ್ಥಾನಗಳೆಂದು ನಂಬಲಾಗಿದೆ. ನೋಡಿ, ನೀರು ಎಲ್ಲ ಕಡೆ ಹರಿಯುತ್ತಿರುತ್ತದೆ ಕೇರಳದಲ್ಲಿ. ಆದ್ದರಿಂದಲೇ ಈ ಪ್ರಕೃತಿ ಸಮೃದ್ಧಿಯಾಗಿದೆ ಇಲ್ಲಿ. ಘಾಟ್ ಸೆಕ್ಷನ್ ಅಲ್ಲಿ ಜೀಪ್ ಪ್ರಯಾಣವು ಬಹಳ ಸೊಗಸಾಗಿದೆ. ನಾವೀಗ ಕುಳತ್ತುಪುಳ ದೇವಾಲಯಕ್ಕೆ ಹೋಗುತ್ತಿದ್ದೇವೆ. ಕುಳತ್ತುಪುಳ ಅಂದರೆ ಅದು ನದಿಯ ಹೆಸರು. ನದಿಯ ದಂಡೆಯ ಮೇಲಿರುವ ದೇವಸ್ಥಾನವಾದ್ದರಿಂದ ಕುಳತ್ತುಪುಳ ಎಂದು ಪ್ರಸಿದ್ಧಿಯಾಗಿದೆ. ಈ ದೇವಾಲಯವು ಕೊಲ್ಲಂ ಜಿಲ್ಲೆಯ ಪುನಲೂರಿನ ತೆಹಸಿಲ್ನಲ್ಲಿರುವ ಕುಳತ್ತುಪುಳದಲ್ಲಿದೆ. ಇದೇ ನೋಡಿ ಕಲ್ಲಡ ನದಿ ಡ್ಯಾಮ್. ಕುಳತ್ತುಪುಳಗೆ ಬರಬೇಕಾದರೆ ಕೊಲ್ಲಂನಿಂದ 64 ಕಿಲೋಮೀಟರ್ ಆಗುತ್ತದೆ. ದಂತಕಥೆಯ ಪ್ರಕಾರ ಕುಳತ್ತುಪುಳ ದೇವಾಲಯವು ಪರಶುರಾಮ ಸ್ಥಾಪಿಸಿದ 5 ಶಾಸ್ತಾ ದೇವಾಲಯಗಳಲ್ಲಿ ಒಂದಾಗಿದೆ. ಶಾಸ್ತಾನು ತನ್ನ ಮೇಲೆ ಕಾಮ ಹೊಂದಿದ್ದ ಜಲಕನ್ಯೆಯನ್ನು ದೇವಾಲಯದ ಕೊಳದಲ್ಲಿ ಮೀನಿನ ರೂಪದಲ್ಲಿ ವಾಸಿಸಲು ಅನುಮತಿ ಇಟ್ಟಿದ್ದನು ಎಂದು ನಂಬಲಾಗಿದೆ. ಈ ದೇವಾಲಯವನ್ನು ಪಂದಳಂ ರಾಜನು ಸ್ಥಾಪಿಸಿದನು ಎಂಬುದು ಸಾಮಾನ್ಯ ನಂಬಿಕೆ. ಆದರೆ ಶಾಸ್ತಾನ ವಿಗ್ರಹವನ್ನು ಕೊಟ್ಟಾರಕರದ ಬ್ರಾಹ್ಮಣನು ಸ್ಥಾಪಿಸಿದನು. ಮೊದಲು ದೇವಾಲಯವು ಕೊಟ್ಟಾರಕರದ ರಾಜನ ವಶದಲ್ಲಿತ್ತು. ನಂತರ ಇದನ್ನು ತಿರುವಾಂಕೂರು ದೇವಸ್ವಂ ಮಂಡಳಿಗೆ ಹಸ್ತಾಂತರಿಸಲಾಯಿತು. ಕೊಲ್ಲಂ ಜಿಲ್ಲೆಯ ಕುಳತ್ತುಪುಳ ಒಂದು ಸಣ್ಣ ಹಳ್ಳಿಯಾಗಿತ್ತು. ಕೊಲ್ಲಂ ಮತ್ತು ಚೆಂಗೋಟೆಯನ್ನು ಸಂಪರ್ಕಿಸುತ್ತದೆ. ದಟ್ಟವಾದ ಕಾಡುಗಳು ಮತ್ತು ಹಲವಾರು ಮೀನು ಪ್ರಭೇದಗಳಿಂದ ಸಮೃದ್ಧವಾಗಿರುವ ಕುಳತ್ತುಪುಳ ನದಿಯು ಅಯ್ಯಪ್ಪ ಭಕ್ತರಲ್ಲಿ ಅತ್ಯಂತ ಜನಪ್ರಿಯ ತಾಣಗಳಲ್ಲಿ ಒಂದಾಗಿದೆ. ಇಲ್ಲಿನ ಧರ್ಮಶಾಸ್ತ್ರ ದೇವಾಲಯದ ಸೌಂದರ್ಯವನ್ನು ಹೆಚ್ಚಿಸುತ್ತದೆ. ಈ ದೇವಾಲಯವು ಅತ್ಯಂತ ಧಾರ್ಮಿಕ ಮಹತ್ವವನ್ನು ಹೊಂದಿದೆ. ಇದು ಬಾಲಶಾಸ್ತ್ರ ಅಥವಾ ಅಯ್ಯಪ್ಪನಿಗೆ ಬಾಲಕನಾಗಿದ್ದಾಗ ಮತ್ತು ಅವನ ಪ್ರಬುದ್ಧ ಅವತಾರದಲ್ಲಿ ಅರ್ಪಿತವಾಗಿದೆ. ನೋಡ್ತಾ ಇದ್ದಂಗೆ ಬಂತು, ಇದೇ ಕುಳತ್ತುಪುಳ ನದಿ. ಮುಂದೆ ದೇವಸ್ಥಾನ ಕಾಣಿಸುತ್ತಿದೆ ನೋಡಿ. ಕೇರಳ ಶೈಲಿಯ ದೇವಸ್ಥಾನ ಎಷ್ಟು ಚೆನ್ನಾಗಿದೆ ನೋಡ್ಲಿಕ್ಕೆ. ಪಂದಳಂ ರಾಜನು ಈ ದೇವಾಲಯವನ್ನು ನಿರ್ಮಿಸಿದ ನಂತರ ಭಗವಾನ್ ಪರಶುರಾಮನು ಇಲ್ಲಿ ವಿಗ್ರಹವನ್ನು ಸ್ಥಾಪಿಸಿದನೆಂದ ಐತಿಹ್ಯ. ಆದರೆ ಈ ವಿಗ್ರಹವನ್ನು ಹಲವು ವರ್ಷಗಳ ನಂತರ ಬ್ರಾಹ್ಮಣನೊಬ್ಬ ಕಂಡುಹಿಡಿದನು. ಈ ದೇವಾಲಯದ ವಿನ್ಯಾಸವು ಸಾಂಪ್ರದಾಯಿಕ ಕೇರಳ ವಾಸ್ತುಶಿಲ್ಪದ ಅದ್ಭುತ ಉದಾಹರಣೆಯಾಗಿದೆ. ದೇವಾಲಯದ ಬಳಿಯ ಕೊಳದಲ್ಲಿರುವ ಮೀನುಗಳಿಗೆ ಕಡಲೆಕಾಯಿ ಅಥವಾ ಅಕ್ಕಿಯನ್ನು ನೈವೇದ್ಯವಾಗಿ ನೀಡುವುದು ವಾಡಿಕೆ. ಕೊಳದಲ್ಲಿರುವ ಮೀನುಗಳು ದೇವರಿಗೆ ಪ್ರಿಯವಾದುವು ಎಂದು ಹೇಳಲಾಗುವುದರಿಂದ ಇಲ್ಲಿ ಮೀನುಗಾರಿಕೆಯನ್ನು ನಿಷೇಧಿಸಲಾಗಿದೆ. ಈ ದೇವಾಲಯವು ಕೇರಳದ 108 ಶಾಸ್ತಾ ದೇವಾಲಯಗಳಲ್ಲಿ ಒಂದಾಗಿದೆ. ನೋಡಿ, ಇದು ಸ್ನಾನಘಟ್ಟ. ನದಿಯಲ್ಲಿ ಸ್ನಾನ ಮಾಡಬಹುದು. ಇಲ್ಲಿ ಬಂದು ವ್ಯವಸ್ಥೆ ಚೆನ್ನಾಗಿದೆ ಸ್ನಾನ ಮಾಡಲು. ನಾವು ಕುಳತ್ತುಪುಳ ದೇವಸ್ಥಾನಕ್ಕೆ ಬರಬೇಕಾದ್ರೆ ನೋಡಿ, ಈ ಸೇತುವೆಯನ್ನು ದಾಟಿನೇ ಬರಬೇಕಂದ್ರೆ ನದಿ ದಾಟಿ ಬರಬೇಕು ದೇವಾಲಯಕ್ಕೆ. ನೋಡಿ, ಹೊರಗಡೆ ಸುತ್ತಾಡಿದ್ದು ಸಾಕು. ಈಗ ದೇವಸ್ಥಾನವನ್ನೊಮ್ಮೆ ನೋಡೋಣ. 3 ಅಂತಸ್ತಿನ ದ್ವಾರ ಬಾಗಿಲು. 2ನೇ ಅಂತಸ್ತಿನಲ್ಲಿ ಅಯ್ಯಪ್ಪ ಸ್ವಾಮಿಯು ವಿರಾಜಮಾನವಾಗಿ ಕುಳಿತಿದ್ದಾರೆ ನೋಡಿ. ಕೇರಳ ಶೈಲಿಯ ದೇವಸ್ಥಾನ ಬಹಳ ಅದ್ಭುತವಾಗಿದೆ. ಇದು ಬಸ್ ಸ್ಟಾಪ್. ಇದು ದೇವಸ್ಥಾನದ ಮುಂದೆ ಸ್ಥಳ ಯಥೇಚ್ಛವಾಗಿದೆ. ಅಂಗಡಿ ಮುಗ್ಗಟ್ಟುಗಳು ಕಡಿಮೆನೇ ಇದೆ. ಬನ್ನಿ ಸ್ನೇಹಿತರೆ, ದೇವಸ್ಥಾನದ ಒಳಗೆ ಹೋಗೋಣ. ನೀವು ದೇವಸ್ಥಾನವನ್ನು ನೋಡುತ್ತಾ ಬನ್ನಿ. ನಾವು ಈ ದೇವಾಲಯದ ದಂತಕಥೆಯನ್ನು ಹೇಳುತ್ತೇವೆ, ಕೇಳಿಸಿಕೊಳ್ಳಿ.
ಒಮ್ಮೆ ಕೇರಳದ ಕೊಲ್ಲಂ ಜಿಲ್ಲೆಯ ಮತ್ತೊಂದು ಹಳ್ಳಿಯಾದ ಕೊಟ್ಟಾರಕರದಿಂದ ಒಬ್ಬ ಬ್ರಾಹ್ಮಣನು ರಾಮೇಶ್ವರಂ ತೀರ್ಥಯಾತ್ರೆಯಿಂದ ಹಿಂದಿರುಗಿ ಬರುವಾಗ ಈ ಸ್ಥಳಕ್ಕೆ ಬಂದನು. ಅವನ ಜೊತೆಗೆ ಅವನ ಸೇವಕರೂ ಸಹ ಇಲ್ಲಿಗೆ ಬಂದರು. ಅವರು ಕಲ್ಲಡ ನದಿಯ ಉಪನದಿಯಾದ ಕುಲತುಪ್ಪಳ ದಡವನ್ನು ತಲುಪಿದಾಗ ಅವರು ವಿಶ್ರಾಂತಿ ಪಡೆಯಲು ನಿರ್ಧರಿಸಿದರು. ಏಕೆಂದರೆ ಇಲ್ಲಿ ಸ್ಥಳ ಬಹಳ ಚೆನ್ನಾಗಿತ್ತು. ಆದ್ದರಿಂದ ಬ್ರಾಹ್ಮಣನು ತನ್ನ ಸೇವಕರಿಗೆ ಆಹಾರವನ್ನು ತಯಾರಿಸಿ ಎಂದು ಹೇಳಿದನು. ತಮ್ಮ ಯಜಮಾನನ ಆಜ್ಞೆಯನ್ನು ಪಾಲಿಸಿ ಅವರು ಆಹಾರವನ್ನು ತಯಾರಿಸಲು ಪ್ರಾರಂಭಿಸಿದರು. ಅವರಲ್ಲಿ ಒಬ್ಬರು ಹತ್ತಿರದ ಕಾಡಿನೊಳಗೆ ಹೋಗಿ ಬೆಂಕಿಯನ್ನು ಸುಡಲು ಕಟ್ಟಿಗೆಗಳನ್ನು ತಂದರು. ಇನ್ನೊಬ್ಬರು ತಮ್ಮೊಂದಿಗೆ ಒತ್ತೆಯುತ್ತಿದ್ದ ಅಕ್ಕಿಯನ್ನು ಸ್ವಚ್ಛಗೊಳಿಸಿ ಪಾತ್ರೆಯಲ್ಲಿ ಸುರಿದರು. ಮೂರನೆಯವರು ಅಕ್ಕಿ ಬೇಯಿಸಲು ತಾತ್ಕಾಲಿಕ ಒಲೆಯನ್ನು ನಿರ್ಮಿಸುವ ಪ್ರಯತ್ನದಲ್ಲಿದ್ದರು. ಹತ್ತಿರದ ಭೂಮಿಯ ಮೇಲೆ ಸ್ಥಿರವಾಗಿರುವ ಕಲ್ಲನ್ನು ಅವರು ನೋಡಿದನು ಮತ್ತು ಅಲ್ಲಿ ಇನ್ನೂ 2 ಕಲ್ಲುಗಳನ್ನು ತರುವ ಮೂಲಕ ಒಲೆಯನ್ನು ಮಾಡಲು ನಿರ್ಧರಿಸಿದನು. ಅವನು ಒಂದೇ ಗಾತ್ರದ 2 ಕಲ್ಲುಗಳನ್ನು ತಂದು ಸ್ಥಿರ ಕಲ್ಲಿನ ಮೇಲೆ ಇಟ್ಟನು. ಅವನಿಗೆ ಆಶ್ಚರ್ಯವಾಗುವಂತೆ ಸ್ಥಿರ ಕಲ್ಲು ದೊಡ್ಡದಾಯಿತು. ಸಮತೋಲನವನ್ನು ಕಾಯ್ದುಕೊಳ್ಳಲು ಅವನು ತಂದ 2 ಕಲ್ಲುಗಳ ಮೇಲೆ ತಲಾ 1 ಕಲ್ಲನ್ನು ಇಟ್ಟನು. ಆದಾಗ್ಯೂ ಸ್ಥಿರ ಕಲ್ಲು ಮತ್ತೆ ಉದ್ದವಾಯಿತು, ಅಂದರೆ ಬೆಳೆಯುತ್ತಿದೆ ಎಂದರ್ಥ. ಇದು ಹಲವಾರು ಬಾರಿ ಮುಂದುವರಿಯಿತು ಮತ್ತು ಕೋಪಗೊಂಡ ಸೇವಕನು ತನ್ನ ನಿಯಂತ್ರಣವನ್ನು ಕಳೆದುಕೊಂಡು ಅವನು ಸ್ಥಿರ ಕಲ್ಲಿಗೆ ಮತ್ತೊಂದು ಕಲ್ಲಿನಿಂದ ಹೊಡೆದನು ಮತ್ತು ಸ್ಥಿರ ಕಲ್ಲಿನಿಂದ ರಕ್ತ ಹರಿಯಲು ಪ್ರಾರಂಭಿಸಿತು. ಈ ಘಟನೆಯಿಂದ ಸಂಪೂರ್ಣವಾಗಿ ಆಶ್ಚರ್ಯಚಕಿತನಾದ ಎಲ್ಲಾ ಸೇವಕರು ಹತ್ತಿರದಲ್ಲಿ ವಿಶ್ರಾಂತಿ ಪಡೆಯುತ್ತಿದ್ದ ತಮ್ಮ ಯಜಮಾನನ ಬಳಿಗೆ ಓಡಿ ಬಂದರು. ಅವರು ಇಡೀ ಪ್ರಸಂಗವನ್ನು ವಿವರಿಸಿದರು. ವಿದ್ವಾಂಸನಾಗಿದ್ದರಿಂದ ಬ್ರಾಹ್ಮಣನು ರಕ್ತ ಹರಿಯಲು ಕಾರಣವನ್ನು ಗುರುತಿಸಬಲ್ಲನು. ಸ್ಥಿರ ಕಲ್ಲಿನ ಮೇಲೆ ಸ್ವಲ್ಪ ದೈವಿಕ ಶಕ್ತಿ ಇದೆ ಎಂದು ಅವನಿಗೆ ಅರ್ಥವಾಯಿತು. ಈಗ ಅವನಿಗೆ ರೋಗವನ್ನು ಹೇಗೆ ಗುಣಪಡಿಸುವುದು ಎಂದು ತಿಳಿದಿತ್ತು. ಅವನು ಸೇವಕರೊಂದಿಗೆ ಆ ಕಲ್ಲಿನ ಬಳಿಗೆ ಹೋಗಿ ರಾಮೇಶ್ವರದಿಂದ ತಂದಿದ್ದ ತೀರ್ಥ ಎಂಬ ಪವಿತ್ರ ನೀರನ್ನು ಕಲ್ಲಿನ ಮೇಲೆ ಸಿಂಪಡಿಸಿದನು. ಇದ್ದಕ್ಕಿದ್ದಂತೆ ರಕ್ತಸ್ರಾವ ನಿಂತು ಹೋಯಿತು ಮತ್ತು ಧರ್ಮಶಾಸ್ತ್ರವು ಅವರ ಮುಂದೆ ಕಾಣಿಸಿಕೊಂಡು ಅವರನ್ನು ಆಶೀರ್ವದಿಸಿತು. ಅಲ್ಲಿ ಒಂದು ದೇವಾಲಯವನ್ನು ನಿರ್ಮಿಸಿ ತನ್ನನ್ನು ಪೂಜಿಸುವಂತೆ ಬ್ರಾಹ್ಮಣನನ್ನು ಕೇಳಿಕೊಂಡನು. ದೇವಾಲಯವನ್ನು ನಿರ್ಮಿಸುವ ಹೆಸರಿನಲ್ಲಿ ಆ ಪ್ರದೇಶದಲ್ಲಿ ವಾಸಿಸುವ ಯಾವುದೇ ಜೀವಿಗಳಿಗೆ ತೊಂದರೆಯಾಗಬಾರದು ಎಂದು ಅವನು ಬ್ರಾಹ್ಮಣನಿಗೆ ಸೂಚಿಸಿದನು. ಸುದ್ದಿ ಕೇಳಿ ಕೊಟ್ಟಾರಕರದ ರಾಜ ಅಲ್ಲಿಗೆ ಬಂದು ದೇವಾಲಯವನ್ನು ನಿರ್ಮಿಸಿದನು. ಧರ್ಮಶಾಸ್ತ್ರರು ಹೇಳಿದಂತೆ ಇಂದಿಗೂ ಭಕ್ತರಿಂದ ಯಾವುದೇ ಜೀವಿಗಳಿಗೆ ತೊಂದರೆಯಾಗುತ್ತಿಲ್ಲ ಮತ್ತು ಈ ದೇವಾಲಯದಲ್ಲಿ ಪ್ರಮುಖ ಕೊಡುಗೆಗಳಲ್ಲಿ ಒಂದು ಮೀನತ್ತು ಅಥವಾ ಹತ್ತಿರದ ಕುಲತುಪ್ಪಲದಲ್ಲಿ ಮೀನುಗಳಿಗೆ ಆಹಾರ ನೀಡುವ ಒಂದು ವಾಡಿಕೆ ಇದೆ. ಈ ಪ್ರದೇಶದಲ್ಲಿರುವ ಮೀನುಗಳು ಧರ್ಮಶಾಸ್ತ್ರದ ಕಟ್ಟಾ ಭಕ್ತರು ಎಂದು ನಂಬಲಾಗಿದೆ ಮತ್ತು ಆದ್ದರಿಂದ ಮೀನುಗಾರರು ಮೀನು ಹಿಡಿಯಲು ಈ ಪ್ರದೇಶವನ್ನು ಎಂದಿಗೂ ಪ್ರವೇಶಿಸುವುದಿಲ್ಲ. ಕುಲತುಪ್ಪಳ ಧರ್ಮಶಾಸ್ತ್ರ ದೇವಾಲಯವು ಪ್ರತಿ ಮಂಡಲಾವಧಿಯಲ್ಲಿ ಲಕ್ಷಾಂತರ ಭಕ್ತರು ಶಬರಿಮಲೆಗೆ ಭೇಟಿ ನೀಡಲು ಬರುವ ಸಮಯದಲ್ಲಿ ಭಾರೀ ಜನದಟ್ಟಣೆಯನ್ನು ಅನುಭವಿಸುತ್ತದೆ. ಈ ದೇವಾಲಯವು ಅಯ್ಯಪ್ಪ ಭಕ್ತರ ಪಟ್ಟಿಯಲ್ಲಿ ಪ್ರಮುಖ ಸ್ಥಾನವನ್ನು ಹೊಂದಿದೆ. ನೋಡಿ, ದೇವಸ್ಥಾನದ ವಿನ್ಯಾಸ ಎಷ್ಟು ಚೆನ್ನಾಗಿದೆ. ಇಲ್ಲಿ ನೋಡಿ, ಹರಿಕೆ ಅಂತ ತೊಟ್ಟಿಲುಗಳನ್ನು ತಂದು ಕಟ್ಟಿದ್ದಾರೆ ಈ ಗುಡಿಗೆ. ಬಹುಶಃ ಮಕ್ಕಳಾಗದವರು ಮಕ್ಕಳಾಗಲಿ ಎಂಬ ಪ್ರತೀತಿ ಇರಬಹುದು. ಓಂ ಸ್ವಾಮಿಯೇ ಶರಣಮಯ್ಯಪ್ಪ. ದೇವಸ್ಥಾನದ ತುಂಬಾ ಪಾಸಿಟಿವ್ ವೈಬ್ಸ್ ಇದೆ. ತೆಂಗಿನಕಾಯಿ ಒಡೆಯುವ ಸ್ಥಳ ನೋಡಿ, ಪ್ರತಿ ದೇವಾಲಯದಲ್ಲೂ ಇದೇ ರೀತಿ ಕಟ್ಟಿದ್ದಾರೆ.
ಸ್ನೇಹಿತರೆ, ಸಂಗೀತ ಕೇಳಿ ಆಯ್ತಲ್ಲ, ಈಗ ಬನ್ನಿ ಕೊನೆಯದಾಗಿ ಮತ್ತೊಂದು ಸಾರಿ ಕುಲತ್ತುಪುಳ ಬಾಲ ಅಯ್ಯಪ್ಪ ದೇವಸ್ಥಾನವನ್ನೊಮ್ಮೆ ನೋಡೋಣ. ನೋಡಿ, ಇದು ಪ್ರಸಾದ ಕೌಂಟರ್ ಮತ್ತು ವಳಿಪಾಡು ಕೌಂಟರ್, ಅಂದರೆ ಇಲ್ಲಿ ಹರಕೆಯನ್ನು ತೀರಿಸುವ ಸ್ಥಳ. ಪ್ರಸಾದ ಅಪ್ಪಮ್ಮ 50 ರೂಪಾಯಿ, ಟಿನ್ 65 ರೂಪಾಯಿ. ಶಬರಿಮಲೆಯಲ್ಲಾದರೆ 100 ರೂಪಾಯಿ ಆಗುತ್ತದೆ. ಈ ದೇವಸ್ಥಾನದ ಬದಿಯಲ್ಲೇ ಒಂದು ರಸ್ತೆ ಇದೆ. ಆ ರಸ್ತೆಯ ಮುಖಾಂತರ ಹೋದರೆ ನಾವು ಶ್ರೀ ಮಹಾವಿಷ್ಣುವಿನ ದೇವಸ್ಥಾನವನ್ನು ನೋಡಬಹುದು. ಬನ್ನಿ ಸ್ನೇಹಿತರೆ, ಹೋಗಿ ದೇವಸ್ಥಾನವನ್ನು ನೋಡಿ ಬರೋಣ. ನೋಡಲು ಎಷ್ಟು ಸೊಗಸಾಗಿದೆ ನೋಡಿ ದೇವಸ್ಥಾನ, ಕುಟೀರದ ಹಾಗಿದೆ. ಒಳ್ಳೆಯ ವಾತಾವರಣದಲ್ಲಿ ಒಳ್ಳೆಯ ದೇವಸ್ಥಾನ. ಯಾರೂ ಇಲ್ಲ, ದೇವಸ್ಥಾನ ಮುಚ್ಚಿದೆ, ಗೇಟ್ ಹಾಕಿದೆ. ಬನ್ನಿ ಗೇಟ್ ತೆಗೆದು ಹೋಗಿ ದರ್ಶನ ಮಾಡಿಕೊಂಡು ಬರೋಣ, ಅವಕಾಶವಿದ್ದರೆ. ಗೇಟ್ ತೆರೆದಿದೆ. ದೇವಸ್ಥಾನ ಮುಚ್ಚಿದೆ, ದೇವರ ದರ್ಶನ ಸಾಧ್ಯವಾಗಲಿಲ್ಲ. ನೋಡಿ, ಬಾವಿ ಇದೆ. ಈ ಬಾವಿಯ ನೀರಿನಿಂದ ಅಭಿಷೇಕಕ್ಕೆ ನೀರು ತೆಗೆದುಕೊಳ್ಳಬಹುದು ಅನಿಸುತ್ತದೆ. ಕೇರಳ ಶೈಲಿ ತುಂಬ ಚೆನ್ನಾಗಿದೆ, ನಮಗಂತೂ ತುಂಬ ಇಷ್ಟವಾಗುತ್ತದೆ. ಶ್ರೀ ಮಹಾವಿಷ್ಣು, ಆದರೆ ದರ್ಶನ ಭಾಗ್ಯವಿಲ್ಲ ಅಷ್ಟೇ. ಹಾಗೆ ನಮಸ್ಕಾರ ಹಾಕಿಕೊಂಡು ಮುಂದೆ ಬಂದೆವು. ಈ ಕುಲತ್ತುಪುಳ ದೇವಸ್ಥಾನದ ಹಿಂದೆ ಇನ್ನೊಂದು ದೇವಸ್ಥಾನವಿದೆ. ಈಗ ಅಲ್ಲಿಗೆ ಬಂದಿದ್ದೇವೆ. ನೋಡಿ, ಇದೇ ದ್ವಾರ ಬಾಗಿಲು. ಒಳಗೆ ಹೋಗಿ ನೋಡೋಣ ಬನ್ನಿ ಯಾವ ದೇವರಿದ್ದಾರೆ ಅಂತ. ಈ ಕುಲತ್ತುಪುಳ ಈ ಬಾರಿಯ ತೀರ್ಥಯಾತ್ರೆಯ ಕೊನೆಯ ದೇವಸ್ಥಾನ. ಇಲ್ಲಿಂದ ಮನೆಗೆ ಹೊರಡುವುದು ಅಷ್ಟೇ. ಓಂ ಸ್ವಾಮಿಯೇ ಶರಣಮಯ್ಯಪ್ಪ. ಅಯ್ಯಪ್ಪ ಸ್ವಾಮಿಯ ದೇವಸ್ಥಾನ, ಸುಬ್ರಹ್ಮಣ್ಯ ಸ್ವಾಮಿಯ ದೇವಸ್ಥಾನ. ಸ್ವಾಮಿಯೇ ಶರಣಮಯ್ಯಪ್ಪ, ಕರುಪು ಸ್ವಾಮಿಯೇ ನಮಃ. ದೇವರ ದರ್ಶನ ಆಗುತ್ತದೆ ಚೆನ್ನಾಗಿ. ನೋಡಿ, ಅಯ್ಯಪ್ಪ ಸ್ವಾಮಿ. ಇದು ಸುಬ್ರಹ್ಮಣ್ಯ ಸ್ವಾಮಿ. ಸ್ವಾಮಿಯೇ ಶರಣಮಯ್ಯಪ್ಪ. ದೇವಸ್ಥಾನಕ್ಕೆ ಪಕ್ಕದಲ್ಲೇ ನೋಡಿ ರಬ್ಬರ್ ಪ್ಲಾಂಟ್ ಇದೆ. ಇದು ಗಣಪತಿ. ಚೆನ್ನಾಗಿದೆ ದೇವಸ್ಥಾನ, ರಬ್ಬರ್ ತೋಟದ ಬದಿಯಲ್ಲೇ. ನೋಡಿ ಎಷ್ಟು ದೂರ ಅಂದರೆ ಅಯ್ಯಪ್ಪ ದೇವಸ್ಥಾನಕ್ಕೆ ನೋಡಿ ಒಂದು 20 ಹೆಜ್ಜೆ ದೂರ ಅಷ್ಟೇ. ನೋಡಿ, ಅಲ್ಲಿ ಕಾಣುತ್ತಿರುವ ಗೋಪುರವೇ ಕುಲತ್ತುಪುಳ ದೇವಸ್ಥಾನ. ಸ್ನೇಹಿತರೆ, ವಿಡಿಯೋ ನೋಡಿದ ಎಲ್ಲರಿಗೂ ಧನ್ಯವಾದಗಳು. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.